ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಕಲಬುರಗಿ ಜಿಲ್ಲೆಯಲ್ಲಿನ ಸಿಮೆಂಟ್ ಕಂಪನಿಗಳು ಯಾವ ರೀತಿ ಕಲಬುರಗಿ ಜನತೆಗೆ ಮೋಸ ವಂಚನೆ ಮಾಡ್ತಿದ್ದೇವೆ ಉದ್ಯೋಗ ನೀಡುವ ವಿಷಯದಲ್ಲಿ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಮತ್ತು ಸ್ಥಳೀಯರಿಗೆ ಮತ್ತು ಕಂಪನಿಯ ಸುತ್ತಮುತ್ತ ಇರುವ ಗ್ರಾಮಸ್ಥರಿಗೆ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಸಾರ್ವಜನಿಕರಿಗೆ ಕಂಪನಿಗಳು ಧೋಖಾ ಮಾಡ್ತಾಯಿದ್ದೇವೆ, ಮೋಸ ಮತ್ತು ವಂಚನೆ ಮಾಡ್ತಾಯಿದ್ದೇವೆ ಎಂಬುದರ ಬಗ್ಗೆ ನಾನಿವತ್ತು ತಮ್ಮ ಹತ್ರ ಮಾಹಿತಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಾಕಷ್ಟು ವಿಷಯಗಳಿವೆ. ನಾನು ನಿನ್ನೆ ಹೇಳಿದ ಹಾಗೆ ಉದ್ಯೋಗದ ಕುರಿತು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಇದು ಮೊದಲನೇ ಭಾಗ. ಏನು ಉದ್ಯೋಗ, ಏನು ಕಂಪ್ನಿಗಳು ಬರ್ತಾವ, ಮೊದಲು ಏನು ಸರ್ಕಾರಕ್ಕೆ ಏನು ಪ್ರಸ್ತಾವನೆ ಸಲ್ಲಿಸ್ತಾವ, ಆ ಪ್ರಸ್ತಾವನೆ ಸಲ್ಲಿಸುವಾಗ ಡೈರೆಕ್ಟು ಮತ್ತು ಇಂಡೈರೆಕ್ಟ್ ಇಷ್ಟು ಜನರಿಗೆ ನಾವು ಉದ್ಯೋಗ ಸಿಗ್ತಾವ. ಈ ಕಂಪ್ನಿ ಸ್ಥಾಪನೆ ಆಗೋದ್ರಿಂದ, ಸಿಮೆಂಟ್ ಕಂಪನಿ ಸ್ಥಾಪನೆ ಆಗೋದ್ರಿಂದ ಅಥವಾ ಸಿಮೆಂಟ್ ಘಟಕ ಉತ್ಪಾದನೆ ಹೆಚ್ಚಿಗೆ ಮಾಡಿಕೊಳ್ಳುವಾಗ ಘಟಕಗಳಿಂದ ಎಷ್ಟು ಪ್ರಮಾಣದಲ್ಲಿ ಉದ್ಯೋಗ ಸಿಗ್ತಾವ ಅಂತ ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾವನೆ ಸಲ್ಲಿಸಿರ್ತಾರೆ ಸ್ನೇಹಿತರೆ. ಆ ಪ್ರಸ್ತಾವನೆ ತಕ್ಕ ಇಲ್ಲಿ ಉದ್ಯೋಗ ಕೊಡುವುದಿಲ್ಲ. ಅವರು ಇಲ್ಲಿ ಸ್ಥಳೀಯರಿಗೆ ಮತ್ತು ರೈತರ ಮಕ್ಕಳಿಗೆ ಅವರು ವಿದ್ಯಾರ್ಥಕ್ಕೆ ತಕ್ಕಂತೆ ಉದ್ಯೋಗ ನೀಡೋದಿಲ್ಲ. ಒಂದು ವೇಳೆಗೆ ಅವರು ಆ ಏಬಲ್ ಇಲ್ಲ ಅಂದ್ರೂ, ರೈತರ ಮಕ್ಕಳು ಸ್ಥಳೀಯರು ಆ ಏಬಲ್ ಇಲ್ಲ ಅಂದ್ರೂ ಕಂಪ್ನಿಗಳು ತರಬೇತಿ ನೀಡಿ ಉದ್ಯೋಗ ನೀಡಬೇಕು ಮತ್ತು ಪರ್ಮಿಟ್ ಮಾಡ್ಕೊಳ್ಬೇಕು. ಜೀತ ದುಡಿಸೋದಂಗೆ ದುಡಿಸೋಬಾರ್ದು, ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ದುಡಿಸೋಬಾರ್ದು. ಪ್ರತಿಯೊಂದಕ್ಕೂ ಇವರು ಕಾಂಟ್ಯಾಕ್ಟ್ ಗುತ್ತಿಗೆದಾರರ ಮುಖಾಂತರ ಇವರು ಲೇಬರ್ಗಳು ಸೇವೆ ಪಡಿತಾ ಇದ್ದಾರೆ. ನಾ ಹೇಳೋದು ಏನಪ್ಪ ಅಂದರೆ, ಏನು ಸಿಮೆಂಟ್ ಕಂಪ್ನಿಗಳು ಬಂದಿದ್ದಾವೆ, ಫಸ್ಟಿಗೆ ಏನು ಕಂಪ್ನಿ ಸ್ಥಾಪನೆ ಮಾಡುವಾಗ ಏನು ಜನರಿಗೆ ತೋತಾರ ಅದು ತೊಂದಿದ್ದು ಮಾತ್ರ ಖರೆ. ಆ ನಂತರ ಯಾರಿಗೂ ತೊಗೊಳೋದಿಲ್ಲ. ಇದು 1980ರಲ್ಲಿ ಏನು ಕಂಪ್ನಿ ಸ್ಥಾಪನೆ ಆಗ್ಯಾವ ಅವಾಗ ಮಾತ್ರ ತೊಗೊಂಡಿದ್ದಾವೆ. ಈಗ ಶಾಬಾದ್ ಸಿಮೆಂಟ್ ಕಂಪ್ನಿಯಲ್ಲಿ, ವಾಡಿ ಸಿಮೆಂಟ್ ಕಂಪ್ನಿಯಲ್ಲಿ ಲೀಡರ್ಗಳು ಹುಡ್ಕೊಳ್ತಾರೆ, ಕಾರ್ಮಿಕ ನಾಯಕರು. ಆದರೆ ಉಳಿದಂಥ ಸಿಮೆಂಟ್ ಕಂಪನಿಯಲ್ಲಿ ಕಾರ್ಮಿಕ ನಾಯಕರು ಹುಟ್ಕೊಳ್ಳಿಲ್ಲ. ಆ ಹೋರಾಟದ ಮನೋಭಾವನೆ ಇಲ್ಲಿ ಬೆಳೆಗುಡಿಸಲಿಲ್ಲ. ಇದೇನು ಸ್ವಾತಂತ್ರ್ಯ ಪೂರ್ವಕ್ಕಿಂತ ಏನು ಮುಂಚೆ ಸ್ಥಾಪನೆ ಆಗ್ಯದ ಅಂತ ಹೇಳ್ತಾರೆ ಇದು ವಾಡಿದು ಮತ್ತು ಶಾಬಾದ್ ABL. ಇಲ್ಲೆಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ದುಡಿದು ಆ ಕಂಪ್ನಿಗೆ ಸೇವೆ ಸಲ್ಲಿಸಿ ಕಾರ್ಮಿಕ ನಾಯಕರಾಗಿ, ಕಾರ್ಮಿಕ ಮುಖಂಡರಾಗಿ, ಶಾಸಕರಾಗಿ, ಸಚಿವರಾಗಿ ಹೋಗಿದ್ದಾರೆ. ಕಂಪ್ನಿಗಳು ಕೈಗಾರೀಕರಣ ಆಗಬೇಕು, ಆದರೆ ಪೂರ್ತಿ ಕೈಗಾರೀಕರಣದಿಂದ ಪರಿಸರಕ್ಕೆ ಧಕ್ಕೆ ಆಗ್ತದೆ. ಹೀಗಾಗಿ ಎಷ್ಟು ಪ್ರಮಾಣದಲ್ಲಿ ಕೈಗಾರಿಕೆಗಳು ಬೇಕು ಅಷ್ಟೇ ಪ್ರಮಾಣದಲ್ಲಿ ಕೈಗಾರಿಕೆಗಳು ಆಗಬೇಕು. ಅವಶ್ಯಕತೆಗಿಂತ ಅಧಿಕ ಸಿಮೆಂಟ್ ಘಟಕಗಳು ಇಲ್ಲಿ ಬರ್ತಾ ಇದ್ದಾವೆ ಮತ್ತು ಬಂದರೆ ಉದ್ಯೋಗ ನೀಡ್ತಾ ಇಲ್ಲ ಮತ್ತು ವಲಸೆ ತಪ್ತಾ ಇಲ್ಲ. ಹೀಗಾಗಿ ಆ ಕಂಪ್ನಿಗಳಿಂದ ಯಾವುದೇ ಒಂದಷ್ಟು ಕೂಡ ಉಪಯೋಗ ಈ ಭಾಗಕ್ಕಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಕಂಪ್ನಿಗಳು ಒಡೆದು ಯಾಕೆ ಹಾಕಬೇಕಂದ್ರೆ, ಕೆಡವಿ ಯಾಕೆ ಹಾಕಬೇಕಂದ್ರೆ, ನೆಲ ಸಮ ಯಾಕೆ ಮಾಡಬೇಕಂದ್ರೆ ಇದು ಒಂದು ಕಾರಣ. ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡುವುದಿಲ್ಲ, ರೈತರಿಗೆ ಉದ್ಯೋಗ ಕೊಡುವುದಿಲ್ಲ, ರೈತರ ಮಕ್ಕಳಿಗೆ ಉದ್ಯೋಗ ಕೊಡುವುದಿಲ್ಲ. ನಮ್ಮ ಭೂಮಿ, ನಮ್ಮ ನೀರು, ನಮ್ಮ ಕಲ್ಲು ತೊಗೊಂಡು ಪ್ರಾಫಿಟ್ ತೊಗೊಂಡು ಇಲ್ಲಿ ಜನರಿಗೆ ಮೋಸ ವಂಚನೆ ಮಾಡ್ತಾಯಿದ್ದಾರೆ. ಇದ್ರ ಕುರಿತು ಹಲವಾರು ಸಂಘಟನೆಗಳು ಹೋರಾಟ ಮಾಡಿದ್ದಾರೆ. 15 ವರ್ಷದಿಂದ ಯಾರ್ಯಾರು ಸೇಡಂ, ಚಿಂಚೋಳಿ, ಚಿತ್ತಾಪುರ್, ಕಲಬುರಗಿಯಲ್ಲಿ ಟೋಟಲಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಸಿಮೆಂಟ್ ಕಂಪನಿಗಳ ವಿರುದ್ಧ, ಪರಿಸರ ಬಗ್ಗೆ, ಪರಿಸರ ಜಾಗೃತಿ ಬಗ್ಗೆ ಮತ್ತು
ಉದ್ಯೋಗದ ಬಗ್ಗೆ, ಸರೋಜಿನಿ ವಹಿಸಿ ವರದಿ ಅನುಷ್ಠಾನದ ಬಗ್ಗೆ ಅವೆಲ್ಲ ದಾಖಲೆಗಳು ಅಂದರೆ ಪೇಪರ್ ಕಟ್ಟಿಂಗ್ ನನ್ನ ಹತ್ರ ಇವೆ. ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವೆಲ್ಲ ನನ್ನ ಹತ್ರ ಇವೆ. 15 ವರ್ಷದಿಂದ ನಾನು ಯಾರ್ಯಾರು ಹೋರಾಟ ಮಾಡಿದ್ದಾರೆ ಯಾರ್ಯಾರೆಲ್ಲ ಪೂರ್ತಿ ಎಲ್ಲ ಪೇಪರ್ ಕಟ್ಟಿಂಗ್ ನನ್ನ ಹತ್ರ ಇವೆ. ಇವಾಗ ಅದ್ರ ಪ್ರಮಾಣ ಕಮ್ಮಾಗಿದೆ. ಏನು ಅವಾಗೇನು ಹೋರಾಟ ಮಾಡ್ತಾಯಿದ್ರು, ಈಗೇನು ಸಿಮೆಂಟ್ ಕಂಪ್ನಿಗಳು ಬರ್ತದವೆ, ಸ್ವಲ್ಪ ಹೋರಾಟ ಕಮ್ಮಾಗಿದೆ. ಹೀಗಾಗಿ ಇಂಡಸ್ಟ್ರಿ ಒಂದ್ರ ಮೇಲೆ ಒಂದು ತಲೆ ಎತ್ತವೆ. ಇವಾಗ ಈಗಾಗಲೇ ಏನಿಲ್ಲ ಅಂದರೆ 8-10 ಕಂಪ್ನಿಗಳಿವೆ ಮತ್ತು ಇನ್ನೂ 20 ಕಂಪ್ನಿಗಳು ಬರೋದಕ್ಕೆ ತಯಾರಾಗಿವೆ. ಈ ಏನು ಕಂಪ್ನಿಗಳು ಕಡಿಮೆ ದರದಲ್ಲಿ ಏನು ಭೂಮಿ ಖರೀದಿ ಮಾಡ್ತಾವೆ, ಆ ರೈತರಿಗೆ ಮತ್ತು ಆ ರೈತರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಬೇಕು. ರೈತರ ಮಕ್ಕಳಿಗೆ ಅವ್ರಿಗೆ ಉದ್ಯೋಗ ಕೊಡಬೇಕು. ಯಾಕಂದರೆ ಅವ್ರದ್ದು ಭೂಮಿ ಕಳ್ಕೊಂಡಿರ್ತಾರೆ, ನಿರ್ಗತಿಕಾರ ಆಗಿರ್ತಾರೆ. ಅವರು ದುಡ್ಡು ನಿಲ್ಲೋದಿಲ್ಲ. ಭೂಮಿ ಕಳ್ಕೊಂಡಂಥ ರೈತರಲ್ಲಿ 70-80% ದುಡ್ಡು ಹಾಳಾಗಿ ಹೋಗ್ತವೆ. ಭೂಮಿನೂ ಕಳ್ಕೊಳ್ತಾರೆ, ದುಡ್ಡೂ ಹಾಳಾಗ್ತವೆ. ಕೆಲವರು ಮಾತ್ರ ಬೇರೆ ಕಡೆ ಜಮೀನು ಖರೀದಿ ಮಾಡ್ತಾರೆ, ಮನೆ ಕಟ್ಸ್ಕೊತಾರೆ, ಲಗ್ನ ಮಾಡ್ತಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾರೆ. ಕೆಲವು ಬೆರಳಿಕೆ ಅಷ್ಟು ಮಾತ್ರ ತಮ್ಮ ಹತ್ರ ದುಡ್ಡು ಇಟ್ಕೋತಾರೆ. ಉಳಿದವರೆಲ್ಲ ದುಡ್ಡು ಖಾಲಿ ಆಗ್ತಾವೆ. ಹೀಗಾಗಿ ಒಂದು ಉದ್ಯೋಗ ಇದ್ದರೆ ಅದು ಭದ್ರತೆ ಇರ್ತದೆ. ರೈತರ ಮಕ್ಕಳಿಗೆ ಮತ್ತು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು. ನಾವು ಕಂಪ್ನಿ ಯಾಕೆ ಬರ್ಲಾಕ್ಕೆ ಬಿಡ್ತೀವಂದ್ರೆ, ಕಂಪ್ನಿ ಯಾಕೆ ಹಾಕ್ಲಕ್ಕೆ ಬಿಡ್ತೀವಂದ್ರೆ ಉದ್ಯೋಗ ಸಿಗ್ತದೆ ಅಂತ ತಿಳ್ಕೊಂಡು. ಇವರು ಕೂಡ ಅಲ್ಲಿ ಸರ್ಕಾರಕ್ಕೆ ನಾವು ಉದ್ಯೋಗ ಕೊಡ್ತೀವಿ, ಡೈರೆಕ್ಟ್ ಇಷ್ಟು ಕೊಡ್ತೀವಿ, ಇಂಡೈರೆಕ್ಟ್ ಇಷ್ಟು ಜನ್ರೇಟ್ ಆಗ್ತಾವೆ ಉದ್ಯೋಗ. ಹೀಗಾಗಿ ಕಂಪ್ನಿ ಪರ್ಮಿಷನ್ ಬೇಕು ನಮಗಂತ ತಿಳ್ಕೊಂಡು ಪರ್ಮಿಷನ್ ತೊಗೊಂಡ್ಬರ್ತಾರೆ. ಸರ್ಕಾರ ಕೂಡ ಹಾಕಲಿ, ಅಭಿವೃದ್ಧಿ ಆಗಲಿ, ಸ್ಥಳೀಯರಿಗೆ ನೌಕರಿ ಸಿಗಲಿ, ಅಭಿವೃದ್ಧಿ ಆಗಲಿ ಅಂತ ತಿಳ್ಕೊಂಡು ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಆದರೆ ಇಲ್ಲಿ ಕಂಪ್ನಿಗಳು ಅಲ್ಲಿಂದ ಇಲ್ಲಿವರೆಗೆ ಯಾರೂ ಅಭಿವೃದ್ಧಿ ಮಾಡಿಲ್ಲ, ಸರಿಯಾಗಿ ಟ್ಯಾಕ್ಸ್ ಕಟ್ಟಲ್ಲ ಮತ್ತು ಕಾಯ್ದೆ ಕಾನೂನುಗಳು ಪಾಲನೆ ಮಾಡೋದಿಲ್ಲ. ಬೃಹತ್ ಯಂತ್ರೋಪಕರಣ ಮತ್ತು ಕಟ್ಟಡಗಳು ಸ್ಥಾಪನೆ ಮಾಡ್ತಾರೆ, ಒಂದು ಎಣ್ಣೆ ಮಾಡ್ಕೊಳ್ಳಲ್ಲ ಮತ್ತು ಇಲ್ಲಿ CSR ಫಂಡ್ ಯೂಸ್ ಮಾಡಲ್ಲ. ಹೀಗಾಗಿ ಹಲವು ಕಂಪ್ನಿಗಳು ಇದೇ ಥರ ಮಾಡ್ತವೆ. ಹೀಗಾಗಿ ಏನು ಸಿಮೆಂಟ್ ಕಂಪ್ನಿಗಳು ಭಾಳ ಅನ್ಯಾಯ ಮಾಡ್ತಾಯಿದ್ದೇವೆ ಈ ಭಾಗದಲ್ಲಿ. ನಾನು 15-16 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಬಂದ್ರೂ ಒಂದೇ ಒಂದು ದೂರಿಗೆ ಬೆಲೆ ಕೊಡಲಿಲ್ಲ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕು ಆಡಳಿತ, ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾವ ರೀತಿ ಅಂದರೆ ಕಂಪ್ನಿ ಏಜೆಂಟ್ರ ಥರ ಕೆಲಸ ಮಾಡ್ತಿದ್ದಾರೆ. ಯಾರು ಕಂಪ್ನಿ ವಿರುದ್ಧ ಹೋರಾಟ ಮಾಡ್ತಾರೆ ಅವರು ಒಬ್ಬಂಟಿಯನ್ನಾಗಿ ಮಾಡ್ತಾರೆ. ಅವರು ಸಂಘ ಸಂಸ್ಥೆ ಇದ್ದರೆ ಅದು ಒಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಕೇಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ವಿವಿಧ ರೀತಿಯಲ್ಲಿ ಮಾಡ್ತಾರೆ, ಕೆಡಿಸ್ಬೇಕಂತಿಕೊಂಡು ಸಂಘ ಸಂಸ್ಥೆಗಳು. ಹೀಗಾಗಿ ಈ ಕಂಪ್ನಿಗಳು ಇರೋದಕ್ಕಿಂತ ಇರಲಾರ್ದೇ ಉತ್ತಮ ಅದ. ಯಾಕಂದ್ರೆ ಮೇನ್ ಅವರು ಉದ್ಯೋಗ ಕೊಡ್ತಾಯಿಲ್ಲ. ಹೀಗಾಗಿ ಪರಿಸರ ಹಾಳು ಮಾಡೋದು ಒಂದು ಕಡೆ ಆದರೆ ಈ ಉದ್ಯೋಗ ಅಂತೂ ಏನಿಲ್ಲ. ರೈತರ ಮಕ್ಕಳು ಬೀದಿ ಪಾಲಾಗ್ತಾಯಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಈ ಸಿಮೆಂಟ್ ಕಂಪ್ನಿಗಳು ಸಾವಿರಾರು ಕೋಟಿ ಲಾಭದಲ್ಲಿವೆ. ಯಾವುದೂ ಕಂಪ್ನಿ ನಷ್ಟದಲ್ಲಿಲ್ಲ. ಒಂದ್ರ ಮೇಲೆ ಒಂದು ಕಂಪ್ನಿ ಬರ್ತಾ ಇದ್ದಾವೆ ಮತ್ತು ಒಂದ್ರ ಮೇಲೆ ಒಂದು ಸಿಮೆಂಟ್ ಘಟಕಗಳು, ವಿದ್ಯುತ್ ಉತ್ಪಾದನಾ ಘಟಕಗಳು, ಕ್ಲಿಂಕರ್ ಉತ್ಪಾದನಾ ಘಟಕಗಳು ಮತ್ತು ಸೋಲಾರ್ ಘಟಕಗಳು ನಿರ್ಮಾಣ ಮಾಡ್ಕೊಳ್ತಾನೆ ಇವೆ. ಸಾಕಷ್ಟು ಪ್ರಮಾಣದಲ್ಲಿ ಲಾಭಾಂಶ ಪಡಿತಾ ಇದ್ದೇವೆ. ಹೀಗಾಗಿ ಈ ಕಂಪ್ನಿಗಳಿಂದ ಈ ಭಾಗಕ್ಕೆ ಯಾವುದೂ ಪ್ರಯೋಜನ ಇಲ್ಲ. ಈ ಕಂಪ್ನಿ ಯಾವಾಗ ಪ್ರಯೋಜನ ಇಲ್ಲ ಅಂದರೆ ಆ ಕಂಪ್ನಿ ನಮಗೆ ಬೇಕಾಗಿಲ್ಲ. ಆ ಕಂಪ್ನಿಗಳು ಒಡೆದು ಹಾಕಬೇಕು, ಕೆಡದು ಹಾಕಬೇಕು, ನೆಲ ಸಮ ಮಾಡಬೇಕು. ಇಲ್ಲಿ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ, ಯಂತ್ರೋಪಸ್ಥಾಪನೆ ನಿರ್ಮಾಣ ಮಾಡಿದ್ರೆ ಕಾಯ್ದೆ ಕಾನೂನು ಪ್ರಕಾರ ಆ ಎಲ್ಲ ಕಂಪ್ನಿಗಳು ಒಡೆದು ಹಾಕಬೇಕು. ಬದುಕಂಗೆ ಹೆಂಗಾದರೂ ಬದುಕ್ತಾರೆ. ನೌಕರಿ ಹೋಗ್ತದ ಅದು ಹೋಗ್ತದ ಅಂತಲ್ಲ, ಬದುಕೋರಿರ್ತದ. ಕಂಪ್ನಿ ಇರಲಾರ್ದಕ್ಕಿಂತ ಮುಂಚೆನೂ ಬದುಕ್ತಿದ್ದೆವು, ಚೆನ್ನಾಗಿ ಬದುಕಿದ್ದಾರೆ ನಮ್ಮ ಹಿರಿಯರು. ಕಂಪ್ನಿ ಇರಲಾರ್ದಕ್ಕಿಂತ ಮುಂಚೆ
ಕಂಪ್ನಿ ಬಂದಾಗೂ ಚೆನ್ನಾಗಿ ಬದುಕಿದ್ದಾರೆ, ಈ ಕಂಪ್ನಿ ಒಡೆದು ಹಾಕಿದ್ಮೇಲೂ ಚೆನ್ನಾಗಿ ಬದುಕ್ತಾರೆ. ಇದು ಹೇಗಾದ್ರೂ ಇಲ್ಲಿ ನಾಯಕರು, ಜನಪ್ರತಿನಿಧಿಗಳು, ಸರ್ಕಾರಿ ನೌಕರುಗಳು ಇದೇನು ವಲಸೆ ಹೋಗ್ತಾರ, ಅದು ವಲಸೆ ಹೋಗೋ ನಿಟ್ಟಿನಲ್ಲಿ ಯಾವುದೂ ಕೆಲಸ ಮಾಡೋರಿದ್ದಿಲ್ಲ. ಅದು ವಲಸೆ ತಪ್ಪಲ್ಲ. ನಮಗೆ ಯಾವ ಥರ ಅಂದರೆ ಇವಾಗೇನು ಕೃಷಿ ಆಧಾರಿತ, ಕೃಷಿಗೆ ಉಪಯೋಗವಾದಂಥ ಕೈಗಾರಿಕೆಗಳು ಬೇಕು ನಮಗೆ. ಈ ಸಿಮೆಂಟ್ ಇಂಡಸ್ಟ್ರಿ ಬೇಕಾಗಿಲ್ಲ. ಎಲ್ಲ ಕಲ್ಲು ಇರ್ತಾವೆ ಅಂತ ತಿಳ್ಕೊಂಡು ಎಲ್ಲ ಸಿಮೆಂಟ್ ಕಂಪ್ನಿಗಳು ಇಲ್ಲೇ ಬರ್ತಾವಂದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅನುಕೂಲ ಮಾಡಿಕೊಡುವುದಿಲ್ಲ. ಎಲ್ಲ ನಾವೇ ಉಂಡು ತಿಂದು ತೇಗಿ ಹೋದರೆ ಮುಂದಿನ ಜನಾಂಗ ನಮಗೆ ಛೀ ಥೂ ಅಂತ ಉಗುಳ್ತದೆ. ಹೀಗಾಗಿ ನಾವು ನೈಸರ್ಗಿಕ ಸಂಪತ್ತು, ಇಲ್ಲಿಯ ಕಲ್ಲು, ಮಣ್ಣು, ನೆಲ, ಜಲ, ನೀರು ಎಲ್ಲ ಸಂರಕ್ಷಣೆ ಮಾಡುವ ಹೊಣೆಗಾರಿಕೆ ಇದೆ. ಹೀಗಾಗಿ ಈ ಮೇನ್ ಉದ್ದೇಶ ಉದ್ಯೋಗ ಯಾವುದೇ ಕಾರಣಕ್ಕೂ ಇವರು ಉದ್ಯೋಗ ಕೊಡ್ತಾ ಇಲ್ಲ. ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ, ಆದರೆ ಇವರು ಒಂದೇ ಒಂದು ಉದ್ಯೋಗ ಕೊಡ್ತಾ ಇಲ್ಲ. ಕೊಟ್ಟರೆ ಮತ್ತು ಬಿಟ್ಟು ಹೋಗಬೇಕು ಆ ಥರ ಕೊಡ್ತಾರೆ. ಮತ್ತು 45-50 ಕಿಲೋಮೀಟ್ರ್ ದೂರ ಇರಬೇಕಂತ ಹೇಳ್ತಾರೆ. ಹೀಗೆ ಹಲವಾರು ಕಂಡೀಷನ್ ಹಾಕಿ ಇಲ್ಲಿ ಜನರಿಗೆ ಈ ಸಿಮೆಂಟ್ ಕಂಪ್ನಿಗಳು ಸತಾಯಿಸ್ತಾ ಇದ್ದಾವೆ. ಹೀಗಾಗಿ ಈ ಭಾಗಕ್ಕೆ ಯಾವುದೇ ಕಾರಣಕ್ಕಾಗಿ ಯಾವಾಗ ಉದ್ಯೋಗ ಕೊಡಲ್ಲ ಅಂದರೆ ಈ ಕಂಪ್ನಿಗಳು ನಮ್ಗೆ ಬೇಕಾಗಿಲ್ಲ. ಖಂಡಿತವಾಗಿ ಹೇಳ್ತಾ ಇದ್ದೀವಿ, ಈ ಭಾಗಕ್ಕೆ ಹೆಚ್ಚಿನ ಸಿಮೆಂಟ್ ಕಂಪ್ನಿಗಳು ಬರೋದು ಬೇಕಾಗಿಲ್ಲ. ಮತ್ತು ಇದ್ದ ಸಿಮೆಂಟ್ ಕಂಪ್ನಿಗಳು ಇಲ್ಲಿದ್ದು ಹೋಗಬೇಕು. ಒಂದು ವೇಳೆ ಕಂಪ್ನಿನೇ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿಯ ಕುರ್ಕುಂಟ ಗ್ರಾಮದಲ್ಲಿರುವ ಸಿಸಿಯ ಕುರ್ಕುಂಟ ಏನು ಕಂಪ್ನಿ ಇದೆ, ಸಿಮೆಂಟ್ ಕಂಪ್ನಿ, ಅದು ಪುನರಾರಂಭ ಮಾಡಬೇಕು. ಅಲ್ಲಿ 5,000-10,000 ಜನರು ದುಡಿತಾರೆ, ಒಂದೇ ಕಡೆ ಇರ್ತಾರೆ. ಅಂಥವು ಏನಾದರೂ ಆದರೆ ಸರ್ಕಾರಕ್ಕೆ ಲಾಭ ಆಗಬೇಕು. ಒಟ್ಟು 7 ಭಾರತ ದೇಶದಲ್ಲಿ ಒಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ದಾಗ ಏನು ಸಿಸಿಐ ಕುರ್ಕುಂಟ ಒಟ್ಟು 7 ಕಂಪ್ನಿ ಇವೆ. ಅದರಲ್ಲಿ 7 ಇರೋದು ಇಲ್ಲೇ ಪಕ್ಕದಲ್ಲೇ ತಾಂಡೂರು ಹತ್ರ ಒಂದು ಸ್ಟಾರ್ಟ್ ಇದೆ, ಪ್ರಾರಂಭ ಮಾಡಿದ್ದಾರೆ. ಆದರೆ ಇದು ಬಂದ್ ಹಾಕಿದ್ದಾರೆ. ಇದು ವ್ಯವಸ್ಥಿತವಾದ ಪಿತೂರಿ. ಇದು ಇಲ್ಲಿ ಬಿರ್ಲಾ ಗ್ರೂಪ್ ಇದ್ದವ್ರಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ ಎಲ್ಲ ಸಿಮೆಂಟ್ ಕಂಪ್ನಿಗಳಿಗೆ ತೊಂದರೆ ಕೊಡೋದು ಮತ್ತು ಬೇರೆ ಕಂಪ್ನಿಗಳು ಬರಲಾರ್ದಂಗೆ ನೋಡೋದು. ಬರೀ ಇಲ್ಲಿ ಬಿರ್ಲಾ ಗ್ರೂಪ್ ಒಂದೇ ಕಂಪ್ನಿ ಬೆಳಿಬೇಕು. ಅಲ್ಲಿ ವಾಸವದತ್ತ, ನಂತರ ರಾಜಶ್ರೀ, ನಂತರ ಓರೆಂಟು ಮತ್ತು ನಂತರ ರಾವೂರು ಅಲ್ಲಿ ಬಿರ್ಲಾ ಗ್ರೂಪು, ಹೀಗೆ ಅವ್ರದ್ದೇ ಸಾಮ್ರಾಜ್ಯ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಕಂಪ್ನಿ ಬರಬೇಕಾದ್ರೂ ಅವ್ರಿಗೆ ಈ ಹಿಂದ್ಗಡೆ ಬರ್ಲಾಕ್ಕೆ ಇವಾಗೇನು ಕಾಂಪಿಟೇಷನ್ ಆಗಿದೆ, ಅವಾಗೇ ಅಷ್ಟೇನು ಕಾಂಪಿಟೇಷನ್ ಇರೋದಿಲ್ಲ. ಇಲ್ಲಿ ಎಲ್ಲ ಕಂಪ್ನಿಗಳು ಬರ್ತಾಯಿದ್ದಾವೆ. ಮುಂಚೆ ಇಲ್ಲಿ ಯಾವುದೂ ಕಂಪ್ನಿ ಬರಲಾರ್ದಂಗೆ ನೋಡ್ಕೊಂಡಿದ್ದಾರೆ. ಮತ್ತು ಈ ಕಂಪ್ನಿಗಳು ಸ್ಥಳೀಯರಿಗೆ ಯಾವುದೇ ಒಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ, ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಮಾಡಿರೋದಿಲ್ಲ. ಹೀಗಾಗಿ ಈ ಯಾವ ಕಂಪ್ನಿಗಳು ಉದ್ಯೋಗ ಕೊಟ್ಟಿಲ್ಲ ಅಂದರೆ ಆ ಕಂಪ್ನಿಗಳು ನಮಗೆ ಬೇಕಾಗಿಲ್ಲ. ಕೂಡಲೇ ಎಲ್ಲ ಕಂಪ್ನಿಗಳು ಯಾವ್ಯಾವ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ತಂದಿಲ್ಲ ನೋಡಬೇಕು. ಕೇವಲ ಅಂಕೆ ಸಂಖ್ಯೆ ಮಾತ್ರ ಕೊಡ್ತಾರೆ. ಇಲ್ಲಿಯ ಅವ್ರಿಗೆ ಕನ್ನಡ ಓದ್ಲಿಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ. ಸಾಕಷ್ಟು ಜನರಿದ್ದಾರೆ ಕಂಪ್ನಿಯಲ್ಲಿ. ಅವರು ಇಲ್ಲಿ ಆಧಾರ್ ಕಾರ್ಡು, ಇಲ್ಲಿ ರೇಷನ್ ಕಾರ್ಡ್ ಮಾಡ್ಕೊಂಡು ಇಲ್ಲಿಯ ಸ್ಥಳೀಯರೇ ಅಂತ ತಿಳ್ಕೊಂಡು ಹಲವು ಕಂಪ್ನಿಗಳಲ್ಲಿ ಇದೇ ರೀತಿ ಉದ್ಯೋಗ ಪಡ್ಕೊಂಡಿದ್ದಾರೆ. ಕೆಲವು ಕಂಪ್ನಿಗಳು ಭೂಮಿ ಕೊಟ್ಟರು ರೈತರ ಮಕ್ಕಳಿಗೆ ಭೂಮಿ ಕೊಟ್ಟರಿಗೆ ಉದ್ಯೋಗ ಕೊಟ್ಟರು ಕೂಡ ಅವರಿಗೆ 10-12 ಸಾವಿರದಲ್ಲಿ ದನ ದುಡಿಸ್ಕೋತಾ ಇದ್ದಾರೆ. ಅವ್ರು ಯಾವುದೂ ಉದ್ಯೋಗ ಭದ್ರತೆ ಎಂಬುದಿಲ್ಲ. 8 ಗಂಟೆ ಉದ್ಯೋಗ ಇಲ್ಲ, 12 ಗಂಟೆ 16 ಗಂಟೆ ಈ ಥರ ಅವರಿಗೆ ದುಡಿಸ್ಕೊಂಡು ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಹಾರ್ಟ್ ಆಗಿ ಸಾಯ್ತಾ ಇದ್ದಾರೆ. ಹೀಗಾಗಿ ಏನು 10,000-12 ಸಾವಿರಲ್ಲಿ ಏನು ದುಡಿಸ್ಕೋತಾ ಇದ್ದಾರೆ, ಇದು ಭಾಳ ಕಾನೂನು ಉಲ್ಲಂಘನೆ ಆಗಿದೆ ಇದು. ಮತ್ತು ಅವರಿಗೆ ಯಾವುದೇ ರೀತಿಯ ಪೇಮೆಂಟ್ ಸ್ಲಿಪ್ ಕೊಡೋದಿಲ್ಲ. ಹೀಗಾಗಿ ಅವು ಕಾರ್ಮಿಕರದ್ದು ಏನದ ಮುಂದುಗಡೆ ಹೇಳ್ತೀನಿ ನಾನು. ಈ ಕೊಟ್ಟವ್ರದ್ದು ಈ ರೀತಿ ತೊಂದರೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಕೊಡೋದಕ್ಕೆ ಹೋಗೋದಿಲ್ಲ ಉದ್ಯೋಗ. ಒಂದು ವೇಳೆ ಕೊಟ್ಟರೆ ಈ ರೀತಿ ಅವರಿಗೆ ಅನ್ಯಾಯ ಮಾಡ್ತಾರೆ. ಹೀಗಾಗಿ ಈ ಭಾಗಕ್ಕೆ
ಈ ಉದ್ಯೋಗ ವಿಷಯದಲ್ಲಿ ಏನು ಸಿಮೆಂಟ್ ಕಂಪನಿಗಳಿವೆ ಮೋಸ ವಂಚನೆ ಅನ್ಯಾಯ ಮಾಡ್ತಾಯಿದ್ದಾವೆ. ಹೀಗಾಗಿ ಈ ಭಾಗಕ್ಕೆ ಆ ಸಿಮೆಂಟ್ ಕಂಪನಿಗಳ ಅವಶ್ಯಕತೆ ಇರುವುದಿಲ್ಲ. ಯಾವಾಗ ಉದ್ಯೋಗ ಕೊಟ್ಟಿಲ್ಲ ಅಂದಮೇಲೆ ಆ ಕಂಪನಿ ಅವಶ್ಯಕತೆ ಇರುವುದಿಲ್ಲ. ಈಗ ಎಲ್ಲ ಕಂಪನಿಗಳು ಒಡೆದು ಹಾಕೋದೇ ಉತ್ತಮ. ವಿವಿಧ ರೀತಿಯ ಕಾಯ್ದೆ ಕಾನೂನುಗಳು ಹಚ್ಚಿ ಆ ಹೊಡಿಲಕ್ಕೆ ಏನು ಮಾಡಬೇಕು, ಆ ಹೊಡೆಯೋದು ಪ್ರಯತ್ನ ಮಾಡ್ತೀವಿ. ಮತ್ತು ಸಾಧ್ಯವಾದರೆ ಹೊಡಿಲಕ್ಕೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಆದರೆ ಬಂದ್ ಹಾಕೋದು ಮಾತ್ರ ನಿಶ್ಚಿತ. ಎಲ್ಲ ಕಂಪನಿಗಳು ಬಂದ್ ಆಗಲೇಬೇಕು. ಹೇಗಾದರೂ ಬದುಕೋರು ಹೇಗಾದರೂ ಬದುಕ್ತಾರೆ, ಹೇಗಾದರೂ ಗುಳೆ ಹೋಗ್ತಾಯಿದ್ದಾರೆ. ಇನ್ನೂ ಕೆಲವ್ರು ಗುಳೆ ಹೋದ್ರೂ ಪರವಾಗಿಲ್ಲ. ಆದರೆ ಈ ಕಂಪ್ನಿಗಳ್ನಿಂದ ಪರಿಸರ ಹಾಳಾಗ್ತಾಯಿದೆ. ಯಾವುದೂ ಇಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ. ಇದ್ದವ್ರಿಗೆ ಸರಿಯಾದ ಸಂಬಳ ಕೊಡ್ತಾಯಿಲ್ಲ. ಈ ಕಂಪ್ನಿಗೂ ಇದ್ರೂ ಅಷ್ಟೇ, ಇರಲಿಲ್ಲ ಅಂದ್ರೂ ಅಷ್ಟೇ. ಹೀಗಾಗಿ ಈ ಉದ್ಯೋಗ ವಿಷಯದಲ್ಲಿ ಈ ಕಂಪ್ನಿಗಳು ಒಡೆದು ಹಾಕೋದೇ ಉತ್ತಮ ಎಂಬುದು ನಿರ್ಣಯಕ್ಕೆ ಬಂದಿದ್ದೀವಿ. ಮುಂದೆ ದೊಡ್ಡ ಉದ್ಯೋಗ ವಿಷಯದಲ್ಲಿ ದೊಡ್ಡ ಹೋರಾಟ ಆಗೋದಿದೆ. ಫ್ರೀಡಮ್ ಪಾರ್ಕ್ನಲ್ಲಿ ಕೂಡ ಹೋರಾಟ ಮಾಡಬೇಕಂತ ನಿರ್ಣಯ ಮಾಡೀನಿ. ಒಂದು ವೇಳೆ ಜಿಲ್ಲಾಧಿಕಾರಿಗಳು ಇದು ಮುಂದುವರೆದು ಇದ್ರ ಮೇಲೆ ಎಲ್ಲ ಕಂಪ್ನಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಮಾಡಿಲ್ಲ ನೋಡಬೇಕು. ಮತ್ತು ಇವ್ರು ಏನು ಕಂಪ್ನಿ ಸ್ಥಾಪನೆ ಮಾಡುವಾಗ ಏನು ಪ್ರಸ್ತಾವನೆ ಸಲ್ಲಿಸಿರ್ತಾರೆ, ಆ ರೀತಿ ಏನು ಉದ್ಯೋಗ ಕೊಟ್ಟಾರ ಏನು ಕೊಟ್ಟಿಲ್ಲ ಅದು ತನಿಖೆ ಮಾಡಬೇಕು. ಇಷ್ಟೇ ಇವತ್ತಿನ ವಿಷಯ. ಮುಂದೆ ಉದ್ಯೋಗದ ಬಗ್ಗೆ ಇನ್ನೂ ಹಲವಾರು ವಿಷಯಗಳಿವೆ. ಹಂತ ಹಂತವಾಗಿ ನಾನು ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ.